ಉಗ್ರರ ದಾಳಿಯ ಬಳಿಕ ಪಹಲ್ಗಾಮ್ ಖಾಲಿ ಆಗಿದೆ. ಪ್ರವಾಸಿಗರಿಗಿಲ್ಲದೆ ಬಣಗುಡ್ತಾ ಇದೆ ಮಿನಿ ಸ್ವಿಟ್ಜರ್ಲ್ಯಾಂಡ್. ಹಿಂದೂಗಳ ರಕ್ತ ದೋಕುಳಿ ಆಡಿದ ಜಾಗದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆಯಿಂದ ಹದ್ದಿನ ಕಣ್ಣನ್ನ ಇಡಲಾಗಿದೆ. ನೋಡಿ, ಪಹಲ್ಗಾಮ್ನಲ್ಲಿ ಈಗ ಯಾರು ಹೋಗ್ತಾ ಇಲ್ಲ, ಯಾರು ಇಲ್ಲ ಅಲ್ಲಿ. ಪ್ರವಾಸಿಗರೇ ಇಲ್ಲದೆ ಬಣಗುಡ್ತಾ ಇದೆ ಮಿನಿ ಸ್ವಿಟ್ಜರ್ಲ್ಯಾಂಡ್. ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಯಲಾಗ್ತಾ ಇತ್ತು. ಹಿಂದೂಗಳ ರಕ್ತ ದೋಕುಳಿ ಆಡಿದ ಜಾಗದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಇದೀಗ ಈ ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆಯಿಂದ ಹದ್ದಿನ ಕಣ್ಣನ್ನು ಇಡಲಾಗಿದೆ. ನೋಡಿ, ಇಲ್ಲಿ ಅನೇಕ ಸಿನಿಮಾ ಶೂಟಿಂಗ್ಗಳಾಗಿದೆ. ಪ್ರತಿಯೊಬ್ಬರು ಇಷ್ಟಪಟ್ಟು ಈ ಜಾಗಕ್ಕೆ ಹೋಗ್ತಾ ಇದ್ರು. ಭಾರತೀಯರ ಹೆಮ್ಮೆಯ ಪ್ರದೇಶ ಕೂಡ ಇದು. ನಾವು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀವಿ. ನಮ್ಮಲ್ಲೇ ಆ ಥರದ್ದೊಂದು ಜಾಗ ಇದೆ ಅಂತ ಅಂದಾಗ ಪ್ರೇಮ ಕಾಶ್ಮೀರಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಈ ಭಾಗಕ್ಕೆ ಹೋಗಬೇಕು ಅನ್ನೋದು. ಆದರೆ ಯಾವಾಗ ಈ ಅಟ್ಯಾಕ್ ಆಯಿತು, ಆಗಿನಿಂದ ಭಾರತೀಯರ ಮನಸ್ಸು ಕರಗಿ ಹೋಗಿದೆ. ಈ ಪ್ರವಾಸಿ ಜಾಗದಲ್ಲಿ ಈಗ ಪ್ರವಾಸಿಗರೇ ಇಲ್ಲದೆ ಬಣಗುಡ್ತಾ ಇದೆ. ಒಂದು ನೀರವ ಮೌನ ಅನ್ನೋದು ಆವರಿಸಿದೆ. ಈ ಅಟ್ಯಾಕ್ ಆಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಜನ ಎಲ್ಲೆಲ್ಲಿಂದನೋ ಬರ್ತಾ ಇದ್ರು. ಬೇರೆ ದೇಶಗಳಿಂದ ಬರ್ತಾ ಇದ್ರು, ಬೇರೆ ರಾಜ್ಯಗಳಿಂದ ಬರ್ತಾ ಇದ್ರು. ಆದರೆ ಇವತ್ತು ಈ ಹೆಸರನ್ನು ಕೇಳ್ತಾ ಇದ್ದ ಹಾಗೇನೆ ಕೆಲವರ ಎದೆಯಲ್ಲಿ ನಡುಕ ಶುರುವಾದರೆ ಇನ್ನು ಕೆಲವ್ರಿಗೆ ರಕ್ತ ಕುದಿಯುತ್ತೆ. ಆ ಥರದ್ದೊಂದು ಪರಿಸ್ಥಿತಿ ಇದೆ. ನೋಡಿ, ವ್ಯಾಪಾರ ವಹಿವಾಟು ಎಲ್ಲವೂ ನಡೀತಾ ಇತ್ತು. ಇಲ್ಲಿ ಕುದುರೆ ಓಡಿಸ್ಕೊಂಡು ಅಥವಾ ಇನ್ಯಾವುದೋ ಅಂಗಡಿ ಇಟ್ಕೊಂಡು ಜೀವನ ಕಟ್ಕೊಂಡವ್ರು ಅದೆಷ್ಟೋ ಮಂದಿ ಇದ್ದರು. ಆದರೆ ಇಲ್ಲಿನ ಈ ಪರಿಸ್ಥಿತಿಗೆ ಸದ್ಯ ಯಾವುದೇ ರೀತಿಯಾದಂಥ ಜನ ಬರೋದಕ್ಕೆ ಹೆದರಿ ಅಲ್ಲಿನ ಬಿಸ್ನೆಸ್ಗಳು ಕೂಡ ನಡೆಯೋದು ಕಷ್ಟ ಆಗಿದೆ. ಅಲ್ಲಿ ಏನು ಜೀವನ ಕಟ್ಕೊಂಡಿದ್ರೋ ಅವರೆಲ್ಲರಿಗೂ ಇದೊಂದು ಆಘಾತ. ಇವ್ರು ಯಾರೋ ಮಾಡಿದ ಕುತಂತ್ರ ಕೆಲಸಕ್ಕೆ ಕೆಲವು ಅಮಾಯಕರು ಜೀವ ಕಳ್ಕೊಂಡ್ರೆ ಇನ್ನು ಕೆಲವರ ಜೀವನ ಬೀದಿಗೆ ಬಿದ್ದುಬಿಟ್ಟಿದೆ. ಈ ಉಗ್ರರ ದಾಳಿಯ ಬಳಿಕ ಪಹಲ್ಗಾಮ್ನ ಯಾವ ರೀತಿಯಾಗಿ ಖಾಲಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಈಗ ಎಲ್ಲಿ ನೋಡಿದ್ರು ಭದ್ರತಾ ಸಿಬ್ಬಂದಿ ಕಾಣಿಸ್ತಾರೆ ಬಿಟ್ಟರೆ ಜನ ಕಾಣಿಸಲ್ಲ. ಈ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಜನ ಇಲ್ಲಿ ಓಡಾಡ್ತಾ ಇದ್ರು ಜಿಗಿ ಅಂತ. ಆದರೆ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಆ ಪ್ಲೇಸಿನ ಹೆಸರು ಕೇಳಿದ್ರೇ ಕೈ ಮುಗಿತಾ ಇದ್ದಾರೆ. ಅಯ್ಯೋ ಬೇಡಪ್ಪ, ನಾವಂತೂ ಹೋಗಲ್ಲ. ಅಯ್ಯೋ ನಾವು ಬಚಾವಾದ್ವಿ, ಒಂದು ವಾರದ ಹಿಂದೆ ಹೋಗಿದ್ವಿ. ಅಯ್ಯೋ ನಾವು ಸೇಫ್ ಆದ್ವಿ, ನೆಕ್ಸ್ಟ್ ವೀಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನೂ ಈ ಭಯ ಹೋಗೋದಕ್ಕೆ ಇನ್ನು ಅದೆಷ್ಟು ದಿನ ಬೇಕೋ ಗೊತ್ತಿಲ್ಲ. ಈಗ ತಾನೇ ಕಾಶ್ಮೀರದಲ್ಲಿ ಬಿಸ್ನೆಸ್ ನಡೀತಾ ಇತ್ತು. ಆರ್ಥಿಕವಾಗಿ ಅಲ್ಲಿರೋರು ಜೀವನ ಕಟ್ಕೊಳ್ತಾ ಇದ್ರು. ಈಗ ಅದಕ್ಕೂ ಕೂಡ ಹೊಡೆತ ಬಿದ್ದಿದೆ. ಪಾಪ ಅವ್ರು ಏನು ಮಾಡ್ತಾರೆ, ದುಡ್ದು ತಿನ್ನೋದಕ್ಕೂ ಕೂಡ ಬಿಡಲ್ಲ ಈ ಪಾಪಿಗಳು. ನೋಡಿ, ನೀವು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲ ವಿಂಡೋದಲ್ಲಿ ಉಗ್ರರ ದಾಳಿಗೂ ಮುನ್ನ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ ಹೇಗಿತ್ತು, ಅಲ್ಲಿ ಎಷ್ಟು ಮಟ್ಟಿಗೆ ಜನ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಓಡಾಡ್ಕೊಂಡು ಇರ್ತಿದ್ರು. ಒಂದು ಕಡೆಯಲ್ಲಿ ಫೋಟೋಶೂಟ್ ಆಗ್ತಿತ್ತು, ಒಂದು ಕಡೆಯಲ್ಲಿ ರೀಲ್ಸ್ ಮಾಡ್ತಿದ್ರು, ಇನ್ನೊಂದು ಕಡೆಯಲ್ಲಿ ಮಾತಾಡಿಕೊಂಡು ಖುಷಿಯಾಗಿ ಆಟ ಆಡ್ಕೊಂಡಿರ್ತಿದ್ರು. ಇದು ಆಫ್ಟರ್ ಅಟ್ಯಾಕ್ ನೀವು ನೋಡ್ತಾ ಇರೋದು. ಇನ್ನೊಂದು ವಿಂಡೋದಲ್ಲಿ ಯಾರೂ ಇಲ್ಲ. ಒಂಥರ ಭಯದ ವಾತಾವರಣ, ಮೌನ ಆವರಿಸ್ಕೊಂಡಿದೆ. ಅಲ್ಲಿನ ಸ್ಥಳೀಯರು ಕೂಡ ಯಾವುದೇ ಬಿಸ್ನೆಸ್ ಇಲ್ಲ, ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ಇದೆ. ಆ ಥರದೊಂದು ಸಿಚುವೇಶನ್ ಈಗ ಆ ಜಾಗದಲ್ಲಿ ನಿರ್ಮಾಣ ಆಗಿರೋದು. ಅದು ಎಷ್ಟೋ ಬಾಲಿವುಡ್ ಸೇರಿದಂತೆ ಬೇರೆ ಸಿನಿಮಾಗಳ ಶೂಟಿಂಗ್ ಕೂಡ ಇಲ್ಲ ಆಗಿದೆ. ಅಷ್ಟು ಚಂದವಾದಂಥ ಪ್ರಕೃತಿಯಲ್ಲಿ, ಅಷ್ಟು ಚಂದವಾದಂಥ ವಾತಾವರಣ ಅಲ್ಲಿ. ಆದರೆ ಈಗ ನೋಡಿದರೆ ರಕ್ತ ದೋಕುಳಿ ಆಡಿದ್ರಲ್ಲ, ಹಿಂದೂಗಳ ರಕ್ತ ದೋಕುಳಿ, ಅಲ್ಲಿಂದ ಆ ಪ್ಲೇಸ್ ನೀರವ ಮೌನ ಆವರಿಸ್ಕೊಂಡಿದೆ. ಅಲ್ಲಿ ಜನ ಬರೋದಕ್ಕೆ ಎಷ್ಟು ವರ್ಷಗಳು ತಗೊಳ್ತಾರೋ, ಎಷ್ಟು ದಿನಗಳು ಬೇಕಾಗುತ್ತೋ. ಜೀವ ಭಯ ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇದ್ದೇ ಇರುತ್ತೆ. ಇನ್ಯಾರಾದರೂ ಹೋಗ್ತೀವಿ ಅಂದರೂ ಮನೇಲಿರೋರು ಕಳಿಸಲ್ಲ, ಅಯ್ಯೋ ಬೇಡ ಬಿಡಿ ಯಾಕೆ ಅಂತ. ಆ ಥರದೊಂದು ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಮೊನ್ನೆ ತನಕ ಬಹಳ ಅದ್ಭುತವಾಗಿತ್ತು ಈ ಪ್ಲೇಸ್. ಇದು ನೋಡಬೇಕು ಅಂತಲೇ ಹೋಗ್ತಾ ಇದ್ರು. ಆದರೆ ಈಗಿನ ಸಿಚುವೇಶನ್ ನೋಡ್ತಾ ಇದ್ದರೆ ಅದೇ ಜಾಗನ ಇದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಆ ಒಂದು ಅಟ್ಯಾಕ್ ಮತ್ತು 26 ಮಂದಿ ಜೀವ ಕಳ್ಕೊಂಡಿದ್ದು, ರಕ್ತ ಚಿಮ್ಮಿ ಸಾವನ್ನಪ್ಪಿದ್ದು, ನರಳಾಡಿದ್ದು, ಗೋಳಾಡಿದ್ದು, ಒದ್ದಾಡಿದ್ದು, ತಮ್ಮವರನ್ನು ಕಳ್ಕೊಂಡಿದ್ದು, ಕಣ್ಣೀರು ಹಾಕಿದ್ದು ಎಲ್ಲವೂ ಕೂಡ ಇದೇ ಜಾಗದಲ್ಲಿ. ನೋಡಿ, ಯಾವ್ಯಾವ ಸಮಯದಲ್ಲಿ ಹೇಗೆ ಒಂದು ಜಾಗ ಬದಲಾಗುತ್ತೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣಕ್ಕೆ ಆ ಜಾಗವೂ ಇರೋದಿಲ್ಲ, ವ್ಯಕ್ತಿಗಳ ಜೀವನವೂ ಇರೋದಿಲ್ಲ. ಒಂದು ಘಟನೆ, ಒಂದು ಕರಾಳ ಘಟನೆ ಎಷ್ಟೆಲ್ಲ ಬದಲಾವಣೆಯನ್ನು ತಂದಿದೆ ನೋಡಿ. ಅವತ್ತು ನಾವು ಈ ಜಾಗವನ್ನು ಪ್ರಾಕೃತಿಕ ಸೌಂದರ್ಯಕ್ಕಾಗಿ ನೋಡ್ತಾ ಇದ್ವಿ.
ಇವತ್ತು ಈ ಜಾಗವನ್ನು ನೋವಿನಿಂದ ನೋಡ್ತಾ ಇದ್ದೀವಿ, ರೋಷದಿಂದ ನೋಡ್ತಾ ಇದ್ದೀವಿ. ಇಲ್ಲೇ ಅಲ್ಲ ನಮ್ಮವರನ್ನು ಕೊಂದಿದ್ದು ಅಂತ. यहाँ से देख रहा था, बुलेटिन करना है मुझे 9 से 12। कौन सा ट्रेन तो कुछ समझ